ರಿಲೀಸ್ ಬೆನ್ನಲ್ಲೇ ಕರವೇ ನಾರಾಯಣಗೌಡ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ನಿಂದ NBW ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗಿತ್ತು. ಈ ಒಂದು ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಜಾಲ ಪ್ರಕರಣದಲ್ಲಿ ನಾರಾಯಣಗೌಡರು ಅರೆಸ್ಟ್ ಆಗಿದ್ರು. 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿತ್ತು. ಈ ಮಧ್ಯೆ ಶನಿವಾರ ಒಂದು ಜಾಮೀನು ಮಂಜೂರಾಗಿದ್ರೂ ಕೂಡ ಅದರ ಒಂದು ಕಾಪಿ ಸಿಗದೆ ಅವರನ್ನ ರಿಲೀಸ್ ಮಾಡೋದು ವಿಳಂಬ ಆಗಿತ್ತು. ಇವತ್ತು ಕಾಪಿ ಎಲ್ಲ ಸಿಕ್ಕಿ ಬೆಳಗ್ಗೆ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆದ ಬೆನ್ನಲ್ಲೇ ಮತ್ತೊಮ್ಮೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕನ್ನಡ ಬೋರ್ಡ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂತಹ ನಾರಾಯಣಗೌಡರು ಜೈಲಿನಲ್ಲಿದ್ರು. ಶನಿವಾರ ನಾರಾಯಣಗೌಡರಿಗೆ ಬೇಲ್ ಕೂಡ ಮಂಜೂರಾಗಿತ್ತು. ಆದ್ರೆ ಅದು ಕಾಪಿ ಸಿಗೋದು ಸ್ವಲ್ಪ ತಡ ಆಗಿದ್ರಿಂದಾಗಿ ಇವತ್ತು ರಿಲೀಸ್ ಆದ್ರು. ಆದ್ರೆ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೊಂದು ಪ್ರಕರಣದಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೋರ್ಟ್ನಿಂದ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿದ್ರಿಂದಾಗಿ ಮತ್ತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಈಗಾಗಲೇ ಕರವೇ ನಾರಾಯಣಗೌಡರನ್ನ ಮತ್ತೊಮ್ಮೆ ಬಂಧಿಸಿರುವಂತದ್ದು. ಇತ್ತೀಚೆಗಷ್ಟೇ ಕನ್ನಡದ ಅಭಿಯಾನವನ್ನ ಏನು ಸ್ಟಾರ್ಟ್ ಮಾಡಿದ್ರು ಕನ್ನಡ ಬೋರ್ಡ್ಗೋಸ್ಕರ, ಆ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದಂತಹ ದಿನ ಬೃಹತ್ ರ್ಯಾಲಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಚಿಕ್ಕಜಾಲ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ತಾರೆ. ಆ ಒಂದು ಪ್ರಕರಣದಲ್ಲಿ ಸುಮಾರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗತ್ತೆ. ಅದಾದ ನಂತರದಲ್ಲಿ ಕಳೆದ ಶನಿವಾರ ಅವರಿಗೆ ಜಾಮೀನು ಸಿಕ್ಕಿತ್ತಾದ್ರೂ ಕೂಡ ಆ ಕಾಪಿ ಸಿಗೋದು ಅಂದ್ರೆ ರಿಲೀಸ್ ಆರ್ಡರ್ ಕಾಪಿ ಸಿಗೋದು ಸ್ವಲ್ಪ ತಡವಾಗಿದ್ದರಿಂದ ಇಂದು ಬೆಳಗ್ಗೆ ರಿಲೀಸ್ ಆಗಿದ್ರು. ಆದ್ರೆ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಸದ್ಯ ಮೆಡಿಕಲ್ ಟೆಸ್ಟ್ಗೋಸ್ಕರ ಅವರನ್ನ ಆಸ್ಪತ್ರೆಗೆ ಕರೆದೊಯ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗಿ ವಶಪಡಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು. ಈ ಒಂದು ಘಟನೆ ಸಂದರ್ಭ ಅಂದ್ರೆ ಏನು ಬೋರ್ಡ್ಗೋಸ್ಕರ ಹೋರಾಡದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ ಎನ್ನುವಂತಹ ಪ್ರಕರಣದಲ್ಲಿ ರಿಲೀಸ್ ಆಗಿದ್ದಂತಹ ಕರವೇ ನಾರಾಯಣಗೌಡರನ್ನ ಮತ್ತೊಮ್ಮೆ ವಶಪಡಿಸಿಕೊಳ್ಳಲಾಗಿದೆ. ಕೋರ್ಟ್ನಿಂದ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿದ್ರಿಂದಾಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಸದ್ಯ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು.